ಓಕೆ ಅಂತ ಸಿನಿಮಾ ಮಾಡಿದ್ದಾರೆ, ಅದ್ರಲ್ಲಿ ಆ್ಯಕ್ಟಿಂಗ್ ಕೊಡ್ತಾರೆ, ನೋಡೋಣ ಫಸ್ಟು, ಆಮೇಲೆ ನೋಡೋಣ. ಅದು ನೀನು ಫಸ್ಟೇ ಜಂಪ್ ಮಾಡಿಬಿಡ್ತೀಯ ಎದ್ದ ತಕ್ಷಣ ನಾಳೆ ಏನು ಸರ್ ನಾಳೆ ಏನು ಸರ್ ಅಂತ. ಇವಾಗ ಸೇರಿಸೋಕ್ಕೆ ಶುರು ಮಾಡಿದ್ರಲ್ಲಪ್ಪ, ಸೇರೋಣ ಮಾಡೋಣ. ನಮ್ಗೇನು ಮಾಡಬಾರ್ದು ಅಂತ ಯಾವತ್ತಿಲ್ವಲ್ಲ, ಮಧ್ಯೆ ಮಾಡಿದ್ವಲ್ಲ ನಾವು, ಒಂದೆರಡು ಸಿನಿಮಾನು ಮಾಡಿದ್ವಲ್ಲಪ್ಪ, ಏನು ಇಲ್ಲ ಆ ಥರ ಏನೂ ಇಲ್ಲ. ನಾಳೆನೂ ಬೆಳಗ್ಗೆ ಯಾರಾದ್ರೂ ಪ್ರೊಡ್ಯೂಸರ್ ಬಂದು ನಮ್ಮ ಜೊತೆ ಮ್ಯೂಸಿಕ್ ನೀವು ಆ್ಯಕ್ಟ್ ಮಾಡಿದ್ರೆ ಮಾಡ್ತೀವಿ ನಾವು. ಇನ್ನೂ ನೀವೆಲ್ಲರೂ ಬೇಡ ಅಂತಿದ್ದೀರ, ನನ್ನ ಬೇಡ ಅಂತೆಲ್ಲ ಹೇಳಿದ್ದೀರಾ? ನಾನು ಹೇಳಿಲ್ಲ, ನಾನು ಯಾವತ್ತೂ ಹೇಳಿಲ್ಲ. ನಾನು ಮ್ಯೂಸಿಕ್ ಮಾಡಿದ್ರೆ ನಾನೇ ಮಾಡೋದು, ಬೇರೆ ಯಾರು ಮಾಡಬಾರ್ದು ಅಂತ ಹೇಳಿ ದಿವಸಗಳು ಉಂಟು. ಅವಾಗಿತ್ತು ಮಧ್ಯ ಬಂದು ಯಾರೇ ಬಂದು ಕೇಳಿದ್ರೆ ಒಂದ್ಸಲ ನಾನು ಮ್ಯೂಸಿಕ್ ಮಾಡ್ತೀನಿ ಸರ್ ಮಾಡಿರಿ ಅಂತಲೇ ಹೇಳ್ತೀನಿ, ನಾನು ಯಾರು ಬೇಡ ಅಂತ ಹೇಳೋದೇ ಇಲ್ಲ. ಇವತ್ತರೆಗೂ ಹೇಳಿಲ್ಲ ಆ ಮಾತು. ನಾನು ಮಾಡ್ತೀನಿ ಅಂತ ಶುರು ಬಂದನಲ್ಲ ನಾನು, ಅದು ಏಕಾಂಗಿ ಮಲ್ಲವರೆಗೂ ಆಟ ಹಿಡ್ದಿದ್ದೆ ನಾನೇ ಮಾಡಬೇಕು ಅಂತ. ಅದಾದ್ಮೇಲೆ ಒಂದು ದಿವಸ ಆಟ ಹಿಡಿದಿಲ್ಲ. ಇದಾದ್ಮೇಲೆ ಹಂಸ ಲೆಕ್ಕ ಕೆಲವರು ಮಾಡಿಸಿ, ಯಾರು ಕೆಲವರು ಮಾಡಿಸಿ ಅಂತ ಹೇಳಿದ್ರು. ಹಂಸ ಲೆಕ್ಕ ಕೆಲವು ಮಾಡಿದ್ರೆ ಇನ್ನೂ ಖುಷಿನೇ ನನಗೆ, ಯಾರು ಬೇಡ ಅಂತಾರೆ. ಯಾಕೆಂದರೆ ಇವತ್ತಿನ ಜನ್ರೇಷನ್ಗೆ ಹೊಸಬರು ಏನು ಬರ್ತಾ ಇದ್ದಾರೆ, ಸಾಹಿತ್ಯ ಸಂಗೀತ ತೆರೆ ಮೇಲೆ ಎಲ್ಲ ಒಂದು ಕಡೆ, ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಒಂದು ಕಡೆ ತುಂಬ ಬೇರೆಯವರು ಆಡ್ಕೊಳ್ಳೋ ಪಟ್ಟಕ್ಕೆ ಬರ್ತಾ ಇದ್ದಾವೆ. ನೀವು ಮತ್ತೆ ಅವರೆಲ್ಲ ಸ್ಫೂರ್ತಿ ಆಗ್ಬೋದಾ ಬಂದು ಅಂತ ನಿಮ್ಮ ಸಿನಿಮಾಗಳ ಮುಖಾಂತರ? ಮತ್ತೆ ಅವರು ಕೊಟ್ಟಿದ್ದಾರೆ ಕಣ. ಇವತ್ತೆಲ್ಲೋ ಒಂದೆರಡು ಗಳಿಗೆ ಚೆನ್ನಾಗಿಲ್ಲ ಅಷ್ಟೇ, ಮಾಡ್ತಾರೆ, ಎಲ್ಲ ಹೋಗ್ತಾರೆ. ನಾವು ಇರೋದೇ ಸಿನಿಮಾ ಇಂಡಸ್ಟ್ರಿಗೆ, ನಾನು ಹುಟ್ಟಿರೋದೇ ಸಿನಿಮಾಗೋಸ್ಕರ. ನೀವೇನಾದ್ರೆ ಹೇಳಿ, ಸಿನಿಮಾಗೋಸ್ಕರ ಏನು ಬೇಕಾದ್ರೆ ಮಾಡ್ತೀರ. ನನಗೋಸ್ಕರ ಹುಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದೀರಾ ಸರ್. ಈಗ ಸೊ ನಿಮ್ಮಿಬ್ರು ಕಾಂಬಿನೇಷನಲ್ಲಿ ಬಂದಿರೋ ಸಾಂಗ್ಸ್ನ ನಾವು ಇವತ್ತಿಗೂ ಕೇಳ್ತಾ ಇರ್ತೀವಿ. ಸೊ ನಮ್ಮೆಲ್ಲರ ಆಸೆ ಏನು ಅಂತಂದರೆ, ಈಗ ಕ್ರೇಜಿ ಬ್ರಹ್ಮಗೆ ಅವ್ರು ಮ್ಯೂಸಿಕ್ ಮಾಡ್ತಾರೆ, ನೀವು ಡ್ಯಾನ್ಸ್ ಮಾಡ್ಬೋದಲ್ವಾ? ಅದೇ ಹೂವು ಅದೇ ಕೋಳಿ ಮರಿಗಳನ್ನ ನಾವೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ತುಂಬ. ಓಕೆನಾ? ಯಾರು ಆ ಥರ ಕಲರ್ಫುಲ್ಲಾಗಿ ಸಿನಿಮಾ ಮಾಡ್ತಿಲ್ಲ. ಸೊ ನನಗನ್ಸಿದ್ದು ಎಲ್ಲ ಗ್ರಾಫಿಕ್ಸಲ್ಲಿ ಮಾಡ್ತಿದ್ದಾರೆ ಬಿಡಿ, ಆದರೆ ನಿಮ್ಮ ಥರ ಹೆಣ್ಮಕ್ಳನ್ನ ನೀವು ಲೈಕ್ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ ಸರ್. ನಾನು ಸರ್, ನೀವು ಹೆಣ್ಮಕ್ಳನ್ನ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ದಿಸೋದು ಅದೆಲ್ಲ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಸೊ ನಿಮ್ಮಿಬ್ಬರು ಒಂದು ಕಾಂಬಿನೇಷನಲ್ಲಿ ಈ ಒಂದು ಈವೆಂಟ್ಗೆ ಒಂದು ಸಾಂಗ್ ಬರಲಿ ಅನ್ನೋದು ನಮ್ಮೆಲ್ಲರ ಇಚ್ಛೆ, ನಿಮ್ಮ ಫ್ಯಾನ್ಸಿಂದ ಹಿಡಿದು.